ನಮಸ್ಕಾರ, ಹಾಯ್, ಹಲೋ, ಹಾಯ್ ಮೇರು ಮಲ್ಲುರಾಜ್. ಹೆಂಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದಾರೆ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಸೊ ನಾನು ಇವತ್ತಿರೋದು ಡೆಲ್ಲಿಯಲ್ಲಿ ರಾಮ್ ದಲಾಲ್ ಹಾಲಿಡೇಸ್ ಅವ್ರ ಹೆಡ್ ಆಫೀಸ್ ಒಳಗಿದ್ದೀನಿ. ಸೊ ಅವ್ರದ್ದು ವರ್ಕ್ಶಾಪ್ ಮತ್ತು ಬಸ್ಸಸ್ ಪೇಂಟಿಂಗ್ ಆಗೋದು ಸ್ವಲ್ಪ ಸುಮಾರು ವರ್ಕ್ಸ್ಗಳಿರುತ್ತೆ. ಬಟ್ ಪಾರ್ಕಿಂಗ್ ಬಂದು ಟೋಟಲಿ 3 ಪಾರ್ಕಿಂಗ್ ಇದೆ ಅಂತ ಹೇಳಿದ್ರು. ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಈ ಒಂದು ಪಾರ್ಕಿಂಗಲ್ಲಿ ಕೆಲವೊಂದಿಷ್ಟು ಹಳೆ ಗಾಡಿ ಮೇಂಟೆನೆನ್ಸ್ ಇದ್ದಿರುವಷ್ಟು ಬಿಟ್ಟಿದ್ದಾರೆ. ಸೊ ಇನ್ನು ಉಳಿದ್ರು ಎಲ್ಲ ಗಾಡಿಲೇ ರೂಟ್ಗೆ ಹೋಗುವಂಥ ಗಾಡಿನೇ ಇದ್ದಾವೆ. ಸೊ ಅಂದರೆ ಇವ್ರದ್ದು ಇನ್ನೂ 2 ಪಾರ್ಕಿಂಗ್ ಇದೆ ಅಂತೆ. ಬೆಸ್ಟ್ ಅಂದರೆ ಹೆಡ್ ಆಫೀಸ್ ಅಂತ ಇದಕ್ಕೆ ಕರೀತಾರೆ ಅವರು. ಸೊ ಇದನ್ನೊಂದು ವೀಡಿಯೋ ಮಾಡೋಣ ಅಂತೇಳಿ ಸೊ ಫುಲ್ ವೀಡಿಯೋ ತೋರಿಸೋಣ. ಯಾವ ಥರ ಇದೆ ರಾಮ್ ದಲಾಲ್ ಅವ್ರ ಪಾರ್ಕಿಂಗ್, ಬಸ್ ಎಷ್ಟಿದಾವೆ ಅಂತ ಹೇಳ್ಬಿಟ್ಟು. ಸೊ ಅಪ್ರಾಕ್ಸಿಮೇಟ್ಲಿ ಬಸ್ ನನಗನ್ಸಿದ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಒಂದು 50ರಿಂದ 60 ಹಿಂಗೇನೋ ಇರ್ಬೋದು. ಭಯ್ಯ अभी टोटल कितना बस है इधर? राम दलाल का कितना बस है टोटल? इधर होंगी कम से कम दिल्ली से इस टाइम नहीं अभी सिर्फ ये पार्किंग में 50. ಸೊ 50 ಮಿನಿಮಮ್ 50 ಮೇಲ್ಗಡೆ ಅದ ಅಂದ್ರೆ. ಬಟ್ ಅವ್ರು ವಾಷಿಂಗ್ನವ್ರು ಅವ್ರಿಗೂ ಅಷ್ಟು ಎಕ್ಸಾಕ್ಟ್ ಗೊತ್ತಿರಂಗಿಲ್ಲ. ಬಟ್ 50 ಮೇಲೆ ಅಂಕರೆ ಇದ್ದೇ ಇರ್ತವೆ. ಸೊ ಯಾಕಂದ್ರೆ ಇಲ್ಲೇ ನೋಡಿದ್ರೆ ಒಂದು 10-15 ಕಾಣ್ತಾವೆ ಹಿಂದ್ಗಡೆನೆ. ಸೊ ಬರೀ ಅದನ್ನೊಂದು ಫುಲ್ ವೀಡಿಯೋ ಮಾಡಿ ಎಷ್ಟು ಗಾಡಿ ಇದಾವೆ, ಯಾವ ಗಾಡಿ ಇದಾವೆ, ಹೊಸ ಗಾಡಿ ಯಾವುವು, ಹಳೆ ಗಾಡಿ ಯಾವುವು ಅಂತ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಕಂಪ್ಲೀಟಾಗಿ. ಸೊ ಇವೆಲ್ಲ ಫಸ್ಟಿಗೆ ಫ್ಲಿಕ್ಸಿಗೆ ಕೊಟ್ಟಿರೋದು. ಸೊ ಇವಾಗ ಫ್ಲಿಕ್ಸಿಂದ ಕ್ಯಾನ್ಸಲ್ ಮಾಡಿ ಮೇ ಬಿ ಸೊ ಅವರು ಒಂದು ಚಾರ್ಟಲ್ಲಿ ಓಡಿಸ್ತಾ ಇದ್ದಾರೆ ಅನ್ಕೋತೀನಿ. ಸೊ ಕೆಲವೊಂದಿಷ್ಟು ನಮ್ಗೆ ಗೊತ್ತಿಲ್ಲದಿರೋ ಡೀಟೇಲ್ ಇರುತ್ತೆ. ಸೊ ಈ ಥರ ನಂಗೆ ಗೊತ್ತಿರೋಂಗೆ ಹಳೆ ಗಾಡಿ ಸುಮಾರು ನಿಲ್ಲಿಸಿದ್ದಾರೆ ಸ್ಕ್ರ್ಯಾಪ್ ಮಾಡಿಬಿಟ್ಟು. ಸೊ ಇಲ್ಲಿದ್ದಾವೆ ನೋಡಿ. ಸೊ ಇವು ಬಂದು ಬ್ರ್ಯಾಂಡ್ ನ್ಯೂ. ಸೊ ಇದೇ ಗಾಡೀಲಿ ಬಂದು ಜರ್ನಿ ಮಾಡೋಣ ನಾವು. ಸೊ ಇದು ಬಸ್ ಬಂದು ಇಂದೂರೇನೋ ಹೋಗುತ್ತೆ ಮೇ ಬಿ. ಇದು ಹೊಸ ಗಾಡಿ, ವಾಶ್ರೂಮ್ ಇರುವಂಥ ಗಾಡಿ ಇದು. ಸೊ ಇವು ಟೋಟಲಾಗಿ 10 ಗಾಡಿ ಇದ್ದಾವೆ. ಸೊ ಒಳಗಡೆ ಇನ್ನೂ ಕ್ಲೀನ್ ಮಾಡ್ತಾ ಇರ್ತಾರೆ, ತೋರಿಸ್ತೀನಿ ನಿಮಗೆ. ಸೊ ಇದು ಕೂಡ ರಾಮ್ ದಲಾಲ್. ಬಟ್ ಇದು ಅಟ್ಯಾಚ್ ಗಾಡಿ. ಅಟ್ಯಾಚ್ಡ್ ಅಂದರೆ ಇದು ಜಿಂಗ್ ಬಸ್ಸಿಗೆ ಅಟ್ಯಾಚ್ಡ್ ಲೀಸ್ ಅಂದರೆ ಫಾರ್ ಮಂತ್ಲಿ ಲೀಸ್ ನಂಗೆ ಕೊಟ್ಟಿರ್ತಾರೆ. ಸೊ ಇಲ್ಲೂ ಕೂಡ ಇದೆ ನೋಡಿ, ಇದು ವಾಶ್ರೂಮ್ ಗಾಡಿನೇ. ಸೊ ಟೋಟಲಿ 10 ಬಸ್ ಬಂದಿದ್ವಲ್ಲ SLX ಆನ್ಬೋರ್ಡ್ ವಾಶ್ರೂಮ್ ಅಂತ. ಬಟ್ ಏನಪ್ಪ ವಾಶ್ರೂಮ್ ಇರೋ ಗಾಡಿ ತಂದಿದ್ದಾರೆ, ಬಟ್ ಅಲ್ಲಿ ಸ್ಟಿಕ್ರಿಂಗಲ್ಲಿ ಆನ್ಬೋರ್ಡ್ ವಾಶ್ರೂಮ್ ಅಂತ ಯಾಕೆ ಬರ್ಸಿಲ್ಲ ಅಂತ ಅದೇ ಒಂದು ಡೌಟ್. ಸೊ ನಾನು ಕೇಳ್ಬೇಡ, ಅದನ್ನು ನೆಕ್ಸ್ಟ್ ಟೈಮ್ ಸಿಕ್ಕರೆ. ಸೊ ಬನ್ನಿ, ಇನ್ನು ಸುಮಾರು ಇದ್ದಾವೆ. ಸೊ ಇದು ಕೂಡ ರಾಮ್ ದಲಾಲೇ ನೋಡಿ ಇಲ್ಲಿರೋದು. ಸೊ ಇಲ್ಲಿ ಮೋರ್ ದೆನ್ ಈ ಪಾರ್ಕಿಂಗಲ್ಲಿ, ನಾನಿರೋ ಪಾರ್ಕಿಂಗಲ್ಲಿ ಮೋರ್ ದೆನ್ 80% ಬಸ್ಸಸ್ ಸೊ ರಾಮ್ ದಲಾಲ್ ಇದೆ. ಸೊ ಇಲ್ಲೂ ಕೂಡ ಇದೆ ನೋಡಿ. ಸೊ ಅಂದರೆ ಬಿಲ್ಟ್ ಬಂದು ಇವೆಲ್ಲ ಸೊ ರಾಜಸ್ಥಾನ ಮತ್ತು ಬೇರೆ ಬೇರೆ ಕಡೆ ಇದ್ದಾವೆ ನೋಡಿ. GC ಅಂತೇನೋ ಇದೆ. ಸೊ ನಮ್ಗೆ ಗೊತ್ತಿರೋ ಹಂಗೆ ನಮಗೊಂದು 3-4 ಬಾಡಿ ಹೆಸರುಗಳು ಗೊತ್ತಿರುತ್ತೆ. ಸೊ ಇವು ಬಂದು ಇಲ್ಲೆಲ್ಲ ಲೋಕಲಿ. ಸೊ ರಾಜಸ್ಥಾನ ಮತ್ತು ಪಂಜಾಬು ಸೊ ಸುಮಾರು ಇದೆ. ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಒಂದು 3-4 ಇದೆಯಲ್ಲ, ಸೊ ಹಂಗೆ ಈ ಸೈಡು ಸಿಕ್ಕಾಪಟ್ಟಿದೆ. ಬನ್ನಿ ಈ ಕಡೆ ಇಲ್ಲಿದೆ ನೋಡಿ. ಸೊ ಇದು ಕೂಡ ಜಿಂಗ್ ಬಸ್, ಅಲ್ಲಿ ಕೂಡ ಜಿಂಗ್ ಬಸ್ಸಿಗೆ. ಸೊ ಜಿಂಗ್ ಫ್ಲಿಕ್ಸಿಗೆ ಅಟ್ಯಾಚ್ ಗಾಡಿನೂ ಸುಮಾರಿದೆ ಇವ್ರ ಹತ್ರ. ಓಲೋ ಸಿಂಗಲ್ ಎಕ್ಸೆಲ್ ಇರೋ ಗಾಡಿ. ಸೊ ಎಲ್ಲ ಇಲ್ಲೊಂದು ಬಂತು ನೋಡಿ. ಸೊ ಇದು ಬಂದು ಆನ್ಬೋರ್ಡ್ ವಾಶ್ರೂಮ್ ಬರುವಂಥ ಗಾಡಿನೇ ಗಾಡಿ. ಸೊ ಹಂಗೆ ಬರ್ತಾ ಇರ್ತವೆ. ಸೊ ಇದು ಬಂದು ಅವ್ರದ್ದೊಂದು ಸಣ್ಣ ವರ್ಕ್ಶಾಪ್ ಮಾಡ್ಕೊಂಡಿದ್ದಾರೆ. ಸೊ ಅಂದಂಗೆ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಪಾರ್ಕಿಂಗ್ ಸೊ 2-3 ಇದಾವಂತೆ. ಸೊ ಎಲ್ಲೆಲ್ಲಿ ಯಾವ್ಯಾವ ರೂಟ್ ಬಸ್ ಏನೇನು ನಿಲ್ಲಿಸಿರ್ತಾರೆ ಎಕ್ಸಾಕ್ಟಾಗಿ ಗೊತ್ತಿರಲ್ಲ. ಸೊ ಇದು ಒಂದು ಹಳೆ ಗಾಡಿ. ಸೊ ಇವೆಲ್ಲ ಇಲ್ಲಿ 300-400 ಕಿಲೋಮೀಟರ್ಸ್ ಓಡುವಂಥ ಗಾಡಿಗಳು. ಸೊ ಇಲ್ಲಿ ಲೈನಲ್ಲಿರುವಂಥವು ಫ್ಲಿಕ್ಸಿಗಿದೆ. ಸೊ ಇದೊಂದು ರಾಮ್ ದಲಾಲ್ ಓನ್ ಚಾಟ್ ಇದು. ಸೊ ಇದು ಫ್ಲಿಕ್ಸಿಗೆ, ಇದು ಫ್ಲಿಕ್ಸು. ಸೊ ಇದು ಅವ್ರದ್ದು ಓನ್ ಚಾಟು. ಬರೀ ಇಲ್ಲೇ ಅವ್ರು ವರ್ಕ್ಶಾಪ್ ಥರ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡೋಣ. ಸೊ ಅಂದರೆ ಟಯರ್ ಮತ್ತು ಅವ್ರದ್ದು ಸ್ಟೋರ್ ಎಲ್ಲ ಈ ಕಡೆ ಇದೆ. ಸೊ ನನಗೆ ಗೊತ್ತಿರೋಂಗೆ ಮೇ ಬಿ ರಾಮ್ ದಲಾಲಲ್ಲಿ ಸೊ ಎಲ್ಲ ಬಸ್ಸು AC ಬಸ್ಗಳಿದ್ದಾವೆ. ಸೊ ನಾನ್ AC ಇಲ್ಲ ಅನ್ಕೋತೀನಿ, ಯಾಕಂದ್ರೆ ಒಂದು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಹೌದು. ಸೊ ಇವೆಲ್ಲ ಹಳೆ ಗಾಡಿ ನೋಡಿ, ಈ ಥರ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಹೋಪ್ ಮೇ ಬಿ ಸ್ಕ್ರ್ಯಾಪ್ ಥರ ಅನ್ಕೋತೀನಿ ನೆಕ್ಸ್ಟ್ ನಿಲ್ಲಿಸಿದ್ದಾರೆ ಅಂದರೆ. ಸೊ ಇಲ್ಲೊಂದು ನಿಲ್ಲಿಸಿದ್ದಾರೆ ನೋಡಿ. ಸೊ ಇದು ಫುಲ್ಲಿ ಒಂಥರ ಓಲ್ಡ್ ಮಾಡೆಲ್ ಗಾಡಿ ಇದ್ದಂಗಿದೆ. ಸೊ ಅಂದರೆ ಮೇ ಬಿ ಅವರು ಕೆಲವೊಂದಿಷ್ಟು ಹಳೆ ಗಾಡಿ ಸೊ ಅವ್ರವ್ರ ಕಂಪ್ನಿಯಲ್ಲಿ ಒಂದೊಂದು ಪ್ಲ್ಯಾನ್ಗಳಿರುತ್ತೆ. ಸೊ ಇಷ್ಟು ವರ್ಷ ಆದಮೇಲೆ ನಾವು ಸ್ಕ್ರ್ಯಾಪ್ ಮಾಡಿಬಿಡೋಣ ಅಂತೇಳಿ. ಸೊ ಅದಕ್ಕೆ ಇವು ಕೆಲವೊಂದಿಷ್ಟು ಗಾಡಿ ಮೇ ಬಿ ಎಷ್ಟು ವರ್ಷ ಹಳಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಸ್ಕ್ರ್ಯಾಪಿಂಗ್ ನಿಲ್ಲಿಸಿದ್ದಾರೆ ಅನ್ಕೋತೀನಿ. ಒಂದು 3-4-5 ಬಸ್. ಸೊ ಇದು ಮಾಡೇ ಮಾಡ್ತಾರೆ. ಸೊ ಮಾಮೂಲಿ, ಯಾಕಂದರೆ ಹೊಸ ಗಾಡಿ ಬಂದಾಗ ಹಳೆ ಗಾಡಿ ಕೆಲವೊಂದು ಸತಿ ಸ್ಕ್ರ್ಯಾಪ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಪ್ರೊಸೆಸ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಗೌರ್ಮೆಂಟಕ್ಕೆ ಡೀಟೇಲ್ಸ್ ಹ್ಯಾಂಡಲ್ ಮಾಡಿ. ಸೊ ಅದಕ್ಕೆ ಸುಮಾರು ಇದೆ. ಬಟ್ ಅದು ನಿಮ್ಗೆ ಇನ್ನೊಂದು ಸತಿ ಬೇಗ ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸೊ ಇದರಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಜಸ್ಟ್ ಪಾರ್ಕಿಂಗ್ ಎಷ್ಟು ತೋರಿಸ್ತೀನಿ ಬನ್ನಿ. ಬಟ್ ಸ್ಕ್ರ್ಯಾಪ್ ಮಾಡ್ತಾರೆ ಕಂಪ್ನಿಯಲ್ಲಿ ಮಾತ್ರ.
ಸೊ ಅದೊಂದು ರೂಲ್ಸ್ ಇದೆ ಅದಕ್ಕೂ ಕೂಡ ಏನಿಗೆ ಯಾವ ಥರ ಪ್ರೊಸೆಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಹೇಳಿದ್ರೆ ಇವಾಗ ಫುಲ್ ಲೆಂತ್ ಆಗ್ಬಿಡುತ್ತೆ. ಸೊ ಇದು ಬಂದು ರೆಡ್ ಬಸ್, ರೆಡ್ ಚಿಲ್ಲಿ ಇದೆ, ನಂಗೆ ಫೇವ್ರೇಟ್ ಗಾಡಿ ಇದೆ. ಫಸ್ಟ್ ಟೈಮ್ ಬಂದಾಗ ನಾವು ಬೆಂಗಳೂರಿಂದ ಅವಾಗ ನೋಡ್ಬೇಕಂದ್ವಿ, ಬಟ್ ಸಿಗಲಿಲ್ಲ. ಬಟ್ ಇದೇ ಬಸ್ಸಲ್ಲಿ ಮೊನ್ನೆ ನಾನು ಜರ್ನಿ ಮಾಡಿದೆ, ಅದೇ ಅವತ್ತು ನಾನು ಮಿಸ್ ಮಾಡ್ಕೊಂಡು ಬಸ್ಸಲ್ಲಿ. ಮತ್ತು ತಿರ್ಗಾ ಮನಾಲಿಗೆ ಹೋಗಿ ಜರ್ನಿ ಮಾಡಿ ಬಂದಿದ್ದೀನಿ. ಸೊ ಇದೇ ಬಸ್ಸಲ್ಲಿ ನಾನು ದಿಲ್ಲಿಯಿಂದ. ಸೊ ಇದು ಬಂದು ಇದು ಸೊ ಬ್ರ್ಯಾಂಡ್ ನ್ಯೂ, ಸೊ ರೀಸೆಂಟಾಗಿ ಬಂದಿರೋದು ಪಿಕ್ಚರ್. ಬಟ್ ಇದು ಕೂಡ ನಿಮಗೆ ಸೆಮಿ ಸ್ಲೀಪರ್, ಸೊ ಫುಲ್ ಸ್ಲೀಪರ್ ಅಲ್ಲ. ಸೊ ನಮ್ಮ ಕಡೆ ಎಲ್ಲ ಫುಲ್ ಸ್ಲೀಪರ್ ತೊಗೊಂಡಿದ್ರೆ ಕರ್ನಾಟಕದಲ್ಲಿ ಸುಮಾರು ಜನ. ಸೊ ಸೆಮಿ ಸ್ಲೀಪರ್ ಜಾಸ್ತಿ, ಸೊ ದಿಲ್ಲಿ ಸೈಡೆಲ್ಲ ತೊಗೊಳ್ತಾರೆ. ಸೊ ಇದು ಒಂದು SLX. ಸೊ ಈ ಕಡೆ ಹಿಂದೆ ಬಂದರೆ ಏನು ಜಾಸ್ತಿ ಬಸ್ಸಸ್ಗಳೇನಿಲ್ಲ, ನಿಮಗೆ ಪೇಂಟಿಂಗ್ ರೂಮು ಅವೆಲ್ಲ ಇದೆ ಇಲ್ಲಿ. ಸೊ ಬನ್ನಿ, ಇದಿಷ್ಟು ನೋಡಿ ರಾಮ್ ದಲಾಲ್ ಹಾಲಿಡೇಸ್ ಪಾರ್ಕಿಂಗ್. ಸೊ ಒಂದು 50 ಬಸ್ ಇದೆ ಅಂತ ಹೇಳಿದ್ದಾರೆ. ಸೊ 50 ಮೇಲೂ ಇರ್ಬೋದು. ಸೊ ಇನ್ನೇ ಭೈ ಅಭಿ 2-3 पार्किंग दूसरी जगह में है ना? हाँ जी बहादुरगढ़। हाँ बहादुरगढ़ बहादुरगढ़ और एक जयपुर में भी है। जयपुर में भी एक, उधर भी गाड़ी रहते हैं। जम्मू में भी है दुर्गा पार्किंग। नहीं अभी दिल्ली में यही बड़ा है ना? हाँ दिल्ली में सबसे बड़ा ही है। हाँ और बाकी का थोड़ा कम रहेगा गाड़ी. ಇಷ್ಟಿದೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.